ಅಕ್ಕ ಇಲ್ಲಿ ನೋಡ್ರಿ, ಇದು ಹರ್ಬಲ್ ಕೋಕೋನಟ್ ಆಯಿಲ್ ಅಂತ ಹೇಳಿ ಕೂದಲು ಚೆನ್ನಾಗಿ ಬೆಳಿತವೆ, ಕೂದಲು ದಟ್ಟವಾಗಿ ಚೆನ್ನಾಗೆ ಬೆಳಿತವೆ. ನೋಡ್ರಿ ಅಕ್ಕ, ಈ ಎಣ್ಣೆ ಒಂದು ಸ್ವಲ್ಪ ಟ್ರೈ ಮಾಡಿರಿ ನೀವು. ಏ ಬೇಡ ಕಣಪ್ಪ, ಸಾಕು. ನಮಗೇನು ತಲೆ ಕೂದಲ ಇದ್ದಾವೆ, ಏನೋ ಬೇಡ. ನೋಡ್ರಿ, ಒಂದೇ ಒಂದು ಸತಿ ಟ್ರೈ ಮಾಡಿರಿ. ಈಗ 2 ಬಾಟ್ಲು ಬರುತ್ತೆ. ನಾವು ಹೇಳಿದ ಥರ ನೀವು ಹಚ್ಕೊಂಡು ಸ್ನಾನ ಮಾಡಿದ್ರೆ ಎಷ್ಟು ಬೇಗ ಕೂದಲು ಚೆನ್ನಾಗಿ ದಟ್ಟವಾಗಿ ಉದ್ದ ಬೆಳಿತವೆ, ದಪ್ಪ ಇರ್ತವೆ, ಚೆನ್ನಾಗೆ ಬೆಳಿತವೆ. ಅದಕ್ಕೋಸ್ಕರ ನಾನು ಈ ಆಯಿಲ್ ತಗೊಂಡು ಬಂದಿದ್ದೀನಿ ನೋಡಿ. ಈಗ ಇದ್ರ ಜೊತೆಗೆ ಒಂದು ಕೋಕೋನಟ್ ಆಯಿಲು ಫ್ರೀ ಇರುತ್ತೆ. ಏ ಬೇಡಪ್ಪ, ನನ್ನವೇನು ಐದವ ಸಾಕು ಕೂದಲು, ಏನು ಬೇಡಪ್ಪ. ನಾವು ಒಟ್ಟು ಇಂಥವು ಎಣ್ಣೆ ಪಣ್ಣೆ ಹೆಚ್ಚಿಗೆಮಲ್ಲ, ಸಾಕು ಇದಾವ ನಮ್ಮ ತಲೆಯಾಗೇನು. ಯಾರನ್ನ ಮುಂದೆ ಯಾರನ್ನ ತಾಮರಿದ್ರೆ ಕೊಡೋಣ, ನಮ್ಗೇನು ಬೇಡ. ಅಲ್ಲ ನೋಡ್ರಿ, ಒಂದು ಸತಿ ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಒಂದು ಸತಿ ನೋಡ್ರಿ, ತಗೊಳ್ಳಿ. ಏನೋ ಬೇಡ ಅಂದ್ರಿ ಕೇಳಬೇಕು. ಸುಮ್ಮನೆ ತಗೊಳ್ರಿ ಅಂತ ಬಲವಂತ ಮಾಡ್ತೀರಲ್ಲ ನೀವು. ಏನು ಬೇಡಪ್ಪ, ನಮ್ಗಿರೋ ಕೂದಲಿಗೆ ತಲೆ ಬಚ್ಕೆಮಕ್ಕಾಗಲ್ಲ, ಎಣ್ಣೆ ಹಚ್ಕೆಮಕ್ಕಾಗಲ್ಲ ಅಂತಂದ್ರೆ ಏನು ಬೇಡ ನಮಗೇನು. ಸಾಕು ನಮ್ಮವು ಒಂದಿಟ್ಟು ಉದ್ದನೂ ಏನೋ ಒಂದಿಟ್ಟು ದಪ್ಪನೂ ಇದಾವೆ ಕೂದಲು, ಏನು ಬೇಡ. ಯಾತ ಗೌರಕಾಯಿ ಅದು ಯಾತ ಬಂದೈತಿ? ಹೇರ್ಬೆಲ್ ಕೋಕೋನಟ್ ಆಯಿಲ್ ಅಂತ, ಇದು ಕೂದಲು ದಟ್ಟವಾಗಿ ಚೆನ್ನಾಗೆ ಬೆಳಿತಾವೆ. ಅದಕ್ಕೇ ಇದನ್ನು ತೊಗೊಂಡು ಬಂದಿದ್ದೀವಿ. ನೋಡಿರಿ ಅಕ್ಕ, ಟ್ರೈ ಮಾಡಿರಿ. ಇದ್ರ ಜೊತೆಗೆ ಒಂದು ಕೋಕೋನಟ್ ಆಯಿಲು ಫ್ರೀ ಇರುತ್ತೆ, ನೋಡಿರಿ. ನಮ್ಮ ತಾಮಲ್ಲ ಅಂದಂಗೆಲ್ಲನ ಅಯ್ಯಪ್ಪ, ಏನು ಅವಾಗಿಂದನೂ ತಕ ಅಂತ ಹೇಳಿ ಹಿಂಸೆ ಮಾಡ್ತಾ ಇದ್ದಾನಲ್ಲೇ ಮಂಜಕ್ಕ. ಏನೋ ಬೇಡ, ಎಂತೆಂತ ಎಣ್ಣೆ ತತ್ತಿರೋ ಏನೋ. ಆಮೇಲೆ ಅವನ್ನೆಲ್ಲ ಹಚ್ಕೊಂಡು ತಲೆ ಕೂದಲೆಲ್ಲ ಉದ್ರಿರಿ, ಏನು ಮಾಡೋಣ? ಏನು ಮಾಡೋಣ ಹೇಳು? ಆಮೇಲೆ ಒಟ್ಟು ಉದ್ರೋಗ್ಬಿಟ್ರೆ ತಲೆಯಾಗ ಇರೋ ಒಂದಿಸ್ ಕೂದಲು, ಏನೋ ಬೇಡಪ್ಪ. ಇಲ್ಲ, ನಮ್ಮ ಕಡೆಯಿಂದ 100% ರಿಸಲ್ಟ್ ಬಂದಿದೆ. ನಮ್ಮ ಆಯಿಲಿಂದನ 100% ರಿಸಲ್ಟ್ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೀವು. ಯಾಕೆ ಮಂಜಕ್ಕ ಅದು? ಅಯ್ಯಪ್ಪ ಆತ ತಂದವನೇ ಎಣ್ಣೆ ಅಂತ ತಲೆಗಚ್ಚಿಡ್ರೆ ಕೂದಲು ಉದ್ದು ಕೇಸೇನ ಕರ್ರುಗೆ ದಪ್ಪಗೆ ಬೆಳಿತಾವಂತಿ. ಅಕ್ಕಿ ಎಣ್ಣೆ ತಗೊಂಬಂದೈತಯ್ಯಪ್ಪ. ಇದು ತಗೊಳ್ರಿ, ಹಚ್ಕೊಳ್ರಿ, ನೋಡ್ರಿ ಅಂತ ಹೇಳಿ ತಗೊಂಬಂದೈತೆ ಕಣ ಲಸ್ಮಕ್ಕಯ್ಯ. ಹೌದೇನು? ಹಂಗಾರೆ ಅಣ್ಣ ಅದನ್ನ ಹಚ್ಚಿಂಡ್ರೆ ಚೆನ್ನಾಗಿ ಬೆಳಿತಾವೆ ಕೂದಲು. ಅಕ್ಕ, 100% ನಾವು ಗ್ಯಾರಂಟಿ ಕೊಡ್ತೀವಿ. ಯಾಕಂದರೆ ಇದು ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಆಯಿಲ್ ಇದು. ಇದರಲ್ಲಿ ಯಾವುದೇ ಬೆರಕೆ ಇಲ್ಲ, ಏನಿಲ್ಲ, ಕೆಮಿಕಲ್ ಇಲ್ಲ, ಏನಿಲ್ಲ. ಅದಕ್ಕೆ ಭಾಳ ಚೆನ್ನಾಗಿ ದಟ್ಟವಾಗಿ ಬರ್ತವೆ ಕೂದಲು. ನೋಡಿರಿ, ಒಂದು ಸತಿ ಟ್ರೈ ಮಾಡಿ. ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ, ಬೇಕಾದರೆ ನೆಕ್ಸ್ಟ್ ಟೈಮ್ ನೀವೇ ಕಾಲ್ ಮಾಡ್ತೀರಾ. ನಮ್ಗೆ ಇದರಿಂದ ರಿಸಲ್ಟು 100% ಸಿಕ್ಕಿದೆ, ಬಂದು ಮತ್ತೆ ಕೊಟ್ಟೋಗ್ರಿ ಅಂತ ಹೇಳಿ ನೀವೇ ಫೋನ್ ಮಾಡ್ತೀರಾ. ಹೌದೇನಂಗಾರೆ? ಅಲ್ಲ ಕೂದಲಿಲ್ದಾರೆ ಯಾರು ಇಲ್ವಪ್ಪ ಇಲ್ಲೇನು? ನನ್ನ ಒಂದು ದಿವಸ ಇದ್ದಾವೆ, ಸಾಕಾಗು ನೀನು. ನನಗೇನು ಉದ್ದಕ್ಕೆ ಬೇಡಾದ್ರೆ ನನಗೆ ಗೊತ್ತು ತಲೆ ಪಲೆ ಬಾಯಿಸ್ಕೊಳಕ್ಕಾಗಲ್ಲ. ಈ ಜಯ್ಯ ಕೈಗೆ ಇಲ್ಲ ಕಡೆ ಮಂಜಕ್ಕ. ತಡಿ ಜಯ್ಯ ಕೈ ಕರ್ಕೊಂಬತ್ತೀನಿ ಹೋಗಿ. ಪಾಪ ಅವಳೆ ಕೂದಲೇ ಇಲ್ಲ. ಅತ್ತಿ ನನಗೆ ಕೂದಲು ಅಂದಿದ್ರೆ ಸಾಕು ಅಂತಾಳೆ. ತಡಿ ಹೋಗಿ ಕರ್ಕೊಬತ್ತೀನಿ ಕಣೆ ಮಂಜಕ್ಕ. ಉಂಕಣ ನಮ್ಮ ಜಯ್ಯ ಕೈ ಕೂದಲೇ ಇಲ್ಲ. ಅದು ಪಟ್ಟೆ ಸೀರೆ ಬಿಟ್ಟು ಇಳಿಯೋದೇ ಇಲ್ಲ. ನನಗೆ ಕಟಿಂಗ್ ಮಾಡಿಸ್ತಾರ ಇದ್ದಂಗೆ ಇದ್ದಾವೆ. ಹೋಗಿ ಕರ್ದು ಬರೋಕೆ ಹೋಗು. ತಕೊಂಬತ್ತೇನ ಹಾಗಾಳೆ ಯಾತ ಬಂದೈತಲ್ಲೇ ಲಸ್ಮಕ್ಕ. ಕೂದಲು ಉದ್ದ ದಪ್ಪ ಬೆಳೆಯೋದು ಎಣ್ಣೆ ತಂದವ್ರಂತಿ. ಅದಕ್ಕೇನೆ ಹೋಗಿ ನಮ್ಮ ಜಯ ಕೈನ ಕರ್ಕೊಬತ್ತೀನಿ. ಹೇಳಿ ಕೂದಲಿಲ್ವಲ್ಲ, ಅದಕ್ಕೆ ಹೋಗಿ ಕರ್ಕೊಂಬತ್ತೀನಿ. ಕೂಡ ಕರ್ಕೊಬರಕ್ಕೆ ಹೋಗು. ಪಾಪ ಹೊಚ್ಕೆಮ್ಲಿ, ಪಾಪ ಕೂದಲೇ ಇಲ್ಲ ಅಂತಾಳೆ. ಒಪ್ಪವ ತಾಂಡು ಮುಡ್ಕಮ್ಮನ ಅಂದರೆ ಕೂದಲೇ ಇಲ್ಲ ನಿಂಗಜ್ಜಿ, ನಾನು ಏನು ಮಾಡೋಣ ಅಂತಾಳೆ. ಹೋಗಿ ಲಸ್ಮಕ್ಕ, ಹೋಗಿ ಕರ್ಕೊಬರೋಗಿ. ಏನಪ್ಪ ಒಂದು ಜನ ನಿಂತ ಕೈಲಿ ಒಂದು ಅಯ್ಯಮ್ಮಗೆ ನಮ್ಮೂರಾಗೆ ಕೂದಲಿಲ್ಲ, ಅದಕ್ಕೆ ಕರ್ಕೊಂಬರಕ್ಕೆ ಒಯ್ಯವ್ರಿ. ಅಯ್ಯಮ್ಮೇನಂತ ಅಂತಾಳೇನ. ನೋಡಜ್ಜಿ, ತಗೊಳ್ಳಿ ನೀವು ಒಂದು ಆಯಿಲ್ ಜೊತೆ ಒಂದು ಕೋಕೋನಟ್ ಆಯಿಲ್ ಫ್ರೀ. ಅಯ್ಯೋ ಬೇಡ ಕಣಪ್ಪ, ನಾನು ಇರೋ ಕೂದಲಿಗೆ ಅವನೇ ಬೆಳೆಸ್ಕೆಮಕ್ಕಾಗಲ್ಲ, ನನಗೆ ಎಣ್ಣೆ ಹಚ್ಕೆಮಕ್ಕಾಗಲ್ಲ, ಅದಕ್ಕೆ ಒಟ್ಟು ನನಗೆ ನೀರು ಒಯ್ಕೆಮಕ್ಕಾಗಲ್ಲ. ನೀನು ಏನು ಬೇಡಪ್ಪ. ಸಾಕು ನಮಗೆ ಹುಡುಗಿಯರ್ಗಂತರ್ಗೆ ಯಾವಾಗ ಕೊಟ್ರಾತು. ನಮ್ದು ಇನ್ನೇನೆಲ್ಲ ಆಗೈತಿ. ಕೂದಲು ಬೆಳೆದ್ರು ಒಂದೇ ಬಿಟ್ರು ಒಂದೇ. ನಾನು ಮಾಡ್ತೇ ಇದ್ದೆ ಕಣೆ ಮಂಜಕ್ಕ ನಮ್ಮ ಜಯ್ಯ ಕೈನ. ಅವಾಗಲೇ ನೆನೆಸ್ಕೊಂಡಿದ್ರೆ ತೀರಾ ಅವಳಿಗೆ ಹೇಳ್ಕಿದ್ದಿ. ಹೆಂಗಲ್ಲ ಮಕ್ಕ ನೆನೆಸ್ಕೊಂತ ಅದಕ್ಕೆ ಹೋಗಿ ಕರ್ಕೊಂಬರಕ್ಕೆ ಹೋಗೈತಿ. ಆಯ್ತೋ ಇಲ್ವ ಮನೆ ತಾಗಿ. ಹೌದೇನು ಕೂದಲು ಬೆಳೆಯ ತಂದವ್ರಿ? ಏಟನಲ್ಲಿ ತಕೊಂಡ್ ತಿನ್ಕೊಂಡಿಲ್ಲ ಸ್ಮಕ್ಕ ನಾನು. ಬಂದವ್ರೆ ಎಲ್ಲೇದಾರೆ? ಅಲ್ಲಿ ನೋಡಿ ತಾಯಿ, ಆಗ ಅಲ್ಲಿ ನಿಂತ್ಕೊಂಡಿಲ್ವಿ ಗೌರಮ್ಮನ ಮನೆ ಮುಂದೆ, ಆಗ ಅಲ್ಲಿ ನಿಂತ್ಕೊಂಡವ್ರು ನೋಡು. ಈ ಹುಡ್ಗನ ಏನಪ್ಪ ಅದೇ ಅಂತ ಎಣ್ಣೆ? ಕೂದಲು ದಟ್ಟವಾಗಿ ಚೆನ್ನಾಗಿ ಬರೋ ಅಂಥ ಆಯಿಲು ಇದು. 17 ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಆಯಿಲ್ ಇದು. ಮಂಜಕ್ಕ ನಿಂಗಜ್ಜಿ ಇಟ್ಲ ಬರ್ರಿ, ನೀ ತಾಮ್ಲಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ನೋಡ್ತೀರ? ಮಿಣಿ ಕಣ್ಣು ಬಿಡ್ಕೊಂಡು ತೆಗಿರಿ. ನಮ್ಮ ಜಯ ಕೈ ತಾಮ್ತಾಳೆ, ಅವಳಿಗೆ ಕೂದಲಿಲ್ಲ, ಅದನ್ನ ಹಚ್ಕೊಂಬಕ್ಕೆ ಎಣ್ಣೆ ತಾಕಂತಾಳೆ. ತೆಗಿರಿ, ನೀವು ಇಟ್ಲ ಬರ್ರಿ. ಬಾ ಜಯ ಕೈ, ಪಾಪ ಕೂದಲಿಲ್ಲ ಅಂತ ಹೂವು ಮುಡ್ಕೊಂಬಕ್ಕೆ ಅದಕ್ಕೆ ಬಾ ಬಾ. ಯಾರ ಎಣ್ಣೆ ಮಾರೋರು ಬಂದವ್ರಿ, ಅದನ್ನ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಕುದ್ದು ಬೆಳಿತಾವಂತೆ. ಬಾ ಬಾ. ನಾನೇನಿಲ್ಲ ತಕೊಂತೀನಿ ಬಿಡು, ಏಟನ ಆಗ್ಲಿಲ್ಲ. ಎಷ್ಟಪ್ಪ ಅದು? ತತ ಇಲ್ಲಿ ಒಂದು 5-6 ಬಾಟ್ಲಿ ಕೊಟ್ಟೋಗು.
ನೋಡ್ರಿ ನಿಮ್ಮ ಕೂದಲು ಬೆಳೆದೇ ಇಲ್ಲ, ಹಾಗೇ ಐತೆ. ಇದನ್ನ ಹಚ್ಚಿ ನೋಡ್ರಿ, ನಿಮಗೆ ಒಂದು ವಾರ 15 ದಿವಸಕ್ಕೆ ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ. ಒಂದು ವಾರ 15 ದಿವಸ ಹಚ್ಚ್ರಿ ಚೆನ್ನಾಗೆ, ನಿಮಗೆ ನೋಡ್ರಿ ಕೂದಲು ಹೆಂಗೆ ಬೆಳಿತೈತೆ ಅಂತ ಹೇಳಿ. ಬಾರಿ ಜಯಮ್ಮ, ಬಾ ನೋಡಿ ತಾಕ ಬಾ, ಪಾಪ ಕೂದಲಿಲ್ಲ ಅಂತೀಯ. ತಾಮಕ್ಕಂ ತಲೆ ಬಂದಿದ್ದೀನಿ. ತೆಗೀರಿ, ತಾಕಂತೀನಿ. ಇಟ್ಲ ಬರ್ರಿ, ನೀವು ಯಾರು ತಾಮ್ಲಿಲ್ಲ ಅಂದಮೇಲೆ ಸುಮ್ಮನೆ ಯಾತಕ್ಕೆ ನೋಡ್ತೀರಾ? ತೆಗೀರಿ, ನಾನೆಲ್ಲ ತಾಕಂತೀನಿ. ನೋಡಿ ಲಸ್ಮಕ್ಕ, ಚಿತ್ರದಾಗ ಹಂಗೇನಿ ಯೋಟುದ್ದ ಇದಾವ ಕೂದಲು. ಯಾಕ ಅವ ಎಣ್ಣೆ ಹೆಚ್ಚಿಗೆ ಬಿಟ್ರೆ ಚೆನ್ನಾಗಿ ಬತ್ತಾವ ಕೂದಲು. ಯೋಟುದ್ದ ಬತ್ತಾವ ನೋಡು, ಕುಂಡಿ ಕೆಳಕ ಇದಾವೆ ಆ ಅಮ್ಮ ಕೂದಲು. ಆ ಚಿತ್ರದಾಗ ನೋಡು ಅಂತ ಎಣ್ಣೆ ಹೆಚ್ಚಿಗೆ ಬಿಟ್ರೆ ಏನಿಲ್ಲ, ಹಂಗೇನೆ ಕೂದಲು ಚೆನ್ನಾಗಿ ಬತ್ತವೆ. ಕಣೆ ಲಸ್ಮಕ್ಕ, ಈ ಚಿತ್ರದಂಗೆ ಇರಂಗೇನೆ ನನಗೆ ಬಂದುಬಿಟ್ರೆ ಸಾಕು ಕೂದಲು. ಇಷ್ಟೊಂದು ಏನು ಬೇಡಮ್ಮ, ಒಂದು ಈಟೊಂದು ಮಾಡ್ದೋಷ್ಟು ಬಂದ್ರು ಸಾಕು ನನಗೆ. ಯೋಟುದ್ದ ಇದಾವ ನೋಡ ಎಮ್ನ ಕೂದಲು ಹಂಗೇನೆ. ಎಷ್ಟು ರೂಪಾಯಪ್ಪ ಒಂದು ಬಾಟ್ಲಿ? ಅಕ್ಕ, ಇದು 1000 ರೂಪಾಯಿಗೆ 3 ಬಾಟ್ಲಿ ಕೊಡ್ತಾ ಇದ್ದೀವಿ. ಒಂದು ಆಯಿಲ್ ತೊಗೊಂಡ್ರೆ ಒಂದು ಕೋಕೋನಟ್ ಆಯಿಲ್ ಫ್ರೀ, ಹೇರ್ಬಲ್ ಆಯಿಲ್ ತೊಗೊಂಡ್ರೆ ಒಂದು ಕೋಕೋನಟ್ ಆಯಿಲ್ ಫ್ರೀ. ಈ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಚ್ಕೊಂಡು ನೋಡಿ, ಮತ್ತು ಬೆಳಗ್ಗೆ ಹಚ್ಚಿ ಸಂಜೆ ಸ್ನಾನ ಮಾಡಿರಿ. ಹೆಂಗಕ್ಕೋ ಪ್ರೇಣೆ ಬೇರೆ ಫ್ರೀ ಕೊಡ್ತಾ ಇದ್ದಾರೆ, ಹೆಂಗ ತಕಾಳೆ ಹತ್ತವು. ಯಾಕ ತಕ ಕೂದಲು ಬೆಳೆದ್ರೆ ನಿನ್ನ ಅಂತ ಚೆನ್ನಾಗಿ ಕಾಣ್ತೀಯ ಗೊತ್ತ, ಹೆಂಗಿರ್ತೀಯ ತಕ. ಮತ್ತೆ ತಕಂತೀನಿ. ಕೊಡಪ್ಪ, ಒಂದು 3 ಬಾಟ್ಲಿ ಕೊಡು. 100 ರೂಪಾಯಿ ಆದರೂ ಆಗಲಿ, ಒಂದು 3 ಬಾಟ್ಲಿ ಕೊಡು. ಕೂದಲು ಬೆಳೆದ್ರೆ ಸಾಕು ನನಗೆ. ಕೂದಲಿಂದ ಇರೋದು, ದೇವ್ರು ಎಲ್ಲ ಕೊಟ್ಟವನೇ ನನಗೆ, ಕೂದಲೇ ಇಲ್ಲ. ಅದಕ್ಕೇನೆ ಕೂದಲು ಬೆಳೆದ್ರೆ ಸಾಕು, ಕೊಡು ಅವ ಎಣ್ಣೆನ. ಈ ಪಟ್ಟಿಂದ ನಾನು ಬೆಳೀತಾ ಬಿಡು ಕೂದಲು. ಎಣ್ಣೆ ಹಚ್ಕೆ ಬಿಡು, ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಇವನು ತಗೊಂಡು ಹಚ್ಕೆ. ಹೆಂಗತ್ತ ಉದ್ದಕ್ಕೆ ಬೆಳೀತಾ ಕೂದಲು. ಕೂದಲಿಂದ ನಿನಗೆ ಅವಲಕ್ಷಣ ಅಷ್ಟೇನೆ. ಕೂದಲು ಇದ್ಬಿಟ್ಟಿದ್ರೆ ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಕಣೆ ಯಾಕ. ಇಲ್ಲಿ ನೋಡ್ರಿ, ಈ ಆಯಿಲ್ ಹೆಂಗೆ ಉಪಯೋಗ ಮಾಡಬೇಕು ಅಂದರೆ, ಇದನ್ನೊಂದು ಸ್ಪೂನ್ ಹಾಕಿದರೆ ಇದನ್ನೊಂದು ಸ್ಪೂನ್ ಹಾಕಬೇಕು. ಇದನ್ನ 2 ಸ್ಪೂನ್ ಹಾಕಿದರೆ ಇದನ್ನ 2 ಸ್ಪೂನು ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟು ರಾತ್ರಿ ಹಚ್ಚಿ ಬೆಳಗ್ಗೆ ಆದರೂ ಸ್ನಾನ ಮಾಡ್ಬೋದು, ಬೆಳಗ್ಗೆ ಹಚ್ಚಿ ಸಂಜೆನಾದರೂ ಸ್ನಾನ ಮಾಡ್ಬೋದು. ಡೈಲಿ ಹಿಂಗೆ ಮಸಾಜ್ ಮಾಡಿಕೊಂಡು ಹಿಂಗೆಲ್ಲ ಬಗ್ದು ಹಿಂಗೆ ಹಚ್ಕೋಬೇಕು. ನೀಟಾಗೆಲ್ಲ ಮಸಾಜ್ ಮಾಡಿಕೊಂಡು ಹಚ್ಕೊಬಿಟ್ರೆ ಚೆನ್ನಾಗಿ ಕೂದಲಿಗೆಲ್ಲ ಜಾಸ್ತಿನ, ಆವಾಗ ನಿಮ್ಗೆ 15 ದಿವ್ಸಕ್ಕೆ ರಿಸಲ್ಟ್ ಬರುತ್ತೆ. ನಮ್ಮದು ಫೋನ್ ನಂಬರ್ ಕೊಟ್ಟೋಗಿರ್ತೀನಿ. ಬೇಕಾದರೆ ಇನ್ನೂ ಒಂದು 3 ಬಾಟ್ಲಿ ಎಕ್ಸ್ಟ್ರಾ ತಗೋಬಿಡಿ. ಒಂದು ತಿಂಗ್ಳಿಗೆ ಆಗೋಷ್ಟು ತೊಗೊಬಿಡಿ. 2-2.5 ಸಾವಿರ ಆಗುತ್ತೆ. ತಿಂಗ್ಳಿಗೆ ಆಗೋಷ್ಟು ಕೊಟ್ಟೋಗಿರ್ತೀನಿ, ನೀವು ತಿಂಗಳೆಲ್ಲ ಹಚ್ಕೋಬೋದು. ತಿಂಗ್ಳಿಗೆ ಆಗೋಟೆ ತಗೊಳ್ಳಿ. ಒಂದೇ ಪಟ್ಟು ಅವ್ರು ಎಲ್ಲಿರ್ತಾರೆ, ಏನೋ ಆಗಲ್ಲ ಬರಲ್ಲ. ತಿಂಗ್ಳಿಗೆ ಆಗೋ ಹೊಟ್ಟೆ ಕೊಡ್ಸಿ ಅಲ್ಲ ಸ್ಮಕ್ಕ. ತಿಂಗ್ಳಿಗೆ ಅಲ್ಲಿದ್ರೆ 2 ತಿಂಗ್ಳಿಗೆ ಆಗೋದು ಕೊಟ್ಟೋಗ್ಲೇಳು, ಏನೊಂದು 5,000 ರೂಪಾಯಿ ಕೊಟ್ಟೋಗ್ಲೇಳು. ಹೆಂಗ ದುಡ್ಡು ಐತೆ ತಾಕಂತಾಳೆ. ಯಾಕ ತಾಕಳೆ, ಒಂದು 5,000 ರೂಪಾಯಿನವ ತಾಕ. ಹೆಂಗೋ ಕೂದಲು ಬೆಳಿತಾವೆ ಅಂತ ಹೇಳವ್ರೆ, ಒಂದು 5,000 ರೂಪಾಯಿ ಎಣ್ಣೆ ತಾಗ. ಕಣಿಲ್ಲ ಸ್ಮಕ್ಕ, ಒಂದು 2 ತಿಂಗ್ಳಿಗೆ ಆಗೋವಸ್ತಾ ಅಂತೀನಿ. ತಿಂಗ್ಳಿಗೆ 2,000 ರೂಪಾಯಿ ಅಂತೆ. ಒಂದು 5,000 ರೂಪಾಯಿನ ತಗೊಂಡ್ರೆ ಮಸ್ತಾಗುತ್ತೆ. ಒಂದು 5,000 ರೂಪಾಯಿನ ತಗೊಬಿಡ್ತೀನಿ. ಆಮೇಲೆ ಒಂದು 5,000 ರೂಪಾಯಿ ನಾವು ಮುಗ್ಗೆ ತಕ ಹಚ್ಕೊಂತೀನಿ. ಕೂದಲು ಏನಾನ ಬಂದುಬಿಡ್ತವ ಅಂದರೆ ಸಾಕು ಅಷ್ಟೇನು. ಈ ಪಟ್ಟೇನು ತಾಮಕ್ಕೆ ಹೋಗಲ್ಲ, ಒಂದೇ ಪಟ್ಟು ತಗೊಬಿಡ್ತೀನಿ 2,000 ರೂಪಾಯಿ ನಾವು. 5,000 ರೂಪಾಯಿನ ತಕ, 2,000 ರೂಪಾಯಿ ಅಲ್ಲ, 5,000 ರೂಪಾಯಿ ಅಂತ 2 ತಿಂಗ್ಳಿಗೆ ಆಗಾಕಿ ಅದಕ್ಕೆ 5,000 ರೂಪಾಯಿ ನಾವು ಎಲ್ಲ ತಗೊಬಿಡು. ಕೊಡಪ್ಪ, ಒಂದು 5,000 ರೂಪಾಯಿನವ ಯೋಸ್ ಬತ್ತವ ಸ್ಪಾಟ್ಲಿನ ಕೊಟ್ಬಿಡು, ಹೇಳ್ತೀನಿ. ನಾನು ರಾತ್ರಿ ಹೊತ್ನಾಗ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದಾ? ಬೇಡ ಕಣೆ ಜಯಮ್ಮ, ರಾತ್ರಿ ಹೊತ್ನಾಗ ಹಚ್ಚಿ ಬೇಡ, ತಲೆಮಟ್ಟಿಗೆಲ್ಲ ಆಗುತ್ತೆ ಮಾನಿಕೇನ್ರಿ. ಊಟ ತಲೆಮಟ್ಟಿಗೆಲ್ಲ ಹತ್ತೆ ಎದ್ದತ್ನಾಗ ಹಚ್ಕೊಂಡು ಬೈನ್ ಹೊತ್ನಾಗ ನೀರು ಒಯ್ಕೆ. ಯಾಕಂದ್ರೆ ಎದ್ದತ್ನಾಗ ಹಚ್ಕೊಂಡ್ರಿ ಬಿಸ್ಲಾಗ ಪಸ್ಲಾಗೆಲ್ಲ ಓಡಾಡಿರಿ ಊಟ ತಲೆಯಕ್ಕೆ ಹೋಗುತ್ತೆ. ಅದೆಲ್ಲ ನಾನು ಹೆಂಗೆ ಮಸಾಜ್ ಮಾಡ್ಕೋಬೇಕು, ಹೆಂಗೆ ಹಚ್ಕೋಬೇಕು ಅಂತ ಏನ ಹೇಳೋಗು. ಅದನ್ನೇನು ಎಣ್ಣೆ ಹಚ್ಕೊಂಡಾಗ ಅಲ್ವೇನಣ್ಣ, ಬಗ್ದು ಹೆಂಗೆ ಕೊಪ್ಪರ ಎಣ್ಣೆ ಹಚ್ಕೊಂತೀವ ಹಂಗೆ ಹಚ್ಕೋಬೇಕಲ್ವಿ. ಎಲ್ಲನ ನೀಟಾಗಿ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಬರ್ತವೆ ಕೂದಲು. ಲಸ್ಮಕ್ಕ ನಡಿ, ನಮ್ಮ ಅಂತ ಕರ್ಕೊಂಡು ಹೋಗೋಣ. ಅಲ್ಲಿ ದುಡ್ಡು ಐತಿ, ಅಲ್ಲಿ ಹಂಗೆ ಕೊಟ್ಟು ತಕಮಕ್ಕಾಗುತ್ತೆ. ನಡಿ, ಒಂದು 5,000 ರೂಪಾಯಿನ ತಗೊಬಿಡೋಣ ಒಂದೇ ಪಾಠ. ದುಡ್ಡು ಅಲ್ಲೇ ಐತೇನ ನಿಮ್ಮ ಅಂತಂಗೆ? ನಡಿ, ಅಲ್ಲೇ ಇಸ್ಕೊಂಡು ಅಲ್ಲೇ ದುಡ್ಡು ಕೊಡು ಮಂತಿ. ಇಲ್ಲೇ ಕೊಡ್ತಾರೆ. ಒಂದು 7 ಬಾಟ್ಲಿ ಬರ್ತಾವ, 10 ಬಾಟ್ಲಿ ಕೊಡೋಣ. 5,000 ರೂಪಾಯಿ 7 ಬರ್ತಾವ ವಾಸು. ಹಾಂ ಸರಿ, ಆಯಿತು, ಕೊಡ್ತೀವಿ. ನನಗಂತೂ ದುಡ್ಡು ಖರ್ಚಾಗೋದು ಲೆಕ್ಕ ಅಲ್ಲ ಕಣಲ್ಲ ಸ್ಮಕ್ಕ. ನನಗೆ ಕೂದಲು ಬಂದರೆ ಸಾಕಾಗೈತಿ. ದುಡ್ಡು ಓಟನ ಖರ್ಚಾಗಲಿ ಕಣೆ, ನನಗೆ ಕೂದಲು ಬಂದರೆ ಸಾಕು, ಇನ್ನೇನು ಬೇಡ. ನಾನು ಅದಕ್ಕೇನೆ ಹೇಳೇವ್ರಲ್ಲ ನೋಡೋದ್ರಾಗ ಓಟುದ್ದ ಇದ್ದಾವೆ ಚಿತ್ರದಾಗೆಲ್ಲ, ಹಂಗೆ ಬಂದರೆ ಸಾಕಮ್ಮ ನಾವು. ಅವಾಗಂತೂ ನಾನು ಹೆಂಗೆ ಕಾಣ್ತೀನಿ ಗೊತ್ತಿ? ಸೂಪರಾಗಿ ಕಾಣ್ತೀವಿ ಬಿಡು.
ನೋಡಿದ್ರಲ್ಲ ವೀಕ್ಷಕರೇ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ಎಲ್ಲದ್ರಾಗೂ ನಾನು ಫಾಸ್ಟ್ ಆಗಿದ್ದೀನಿ. ಏನು ಮಾಡಲಿ, ಕೂದಲು ಒಂದೇ ನನಗೆ. ಅದಕ್ಕೇ ಯಾರೋನೋ ಎಣ್ಣೆ ಮಾರೋರು ಬಂದವ್ರಿ, ಅದನ್ನ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬರ್ತವೆ ದಟ್ಟವಾಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದೇ ಪಟ್ಟು ಒಂದು 5,000 ರೂಪಾಯಿನ ತಗೊಂಡು ಹಚ್ಕೆ ಬಿಡ್ತೀನಿ, ಬತ್ತವ ಅವಾಗ. ಅವಾಗ ಹೂವು ಮುಡ್ಕೋಬೋದು, ಹೆಂಗನ ಕೂದಲು ಬಿಡ್ಕೊಂಡು ಒಳ್ಳೊಳ್ಳೆ ಡಿಸೈನ್ ಜಡೆ ಹಾಕ್ಕೋಬೋದು. ಹೆಂಗತ್ತ ಕೂದಲು ಉತ್ಕಿದ್ರೆ ಏನೋ ಮಾಡ್ಬೋದು. ಅದಕ್ಕೆ ಅತ್ತ ಒಂದು 5,000 ರೂಪಾಯಿನವ ತಗೊಬಿಡ್ತೀನಿ, ಒಂದೇ ಪಟ್ಟು ತಗೊಂಡು ಎಲ್ಲ ಹಚ್ಕೆ ಬಿಡ್ತೀನಿ, ಕೂದಲು ಚೆನ್ನಾಗಿ ಬೆಳೀತಾವಂತೆ. ಓಕೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.